ಯಾರು ಇದನ್ನು ಕೊಡ್ಸಿದ್ದು? ಅವತ್ ಬಂದಿದ್ರಲ್ಲ ಕನ್ನಡಕ ಮಾಮ, ಅವ್ರು ಕೊಡ್ಸಿದ್ದು. ಅವರು ಅಜ್ಜಿ ಜೊತೆ ಒಳಗಡೆ ಮಾತಾಡ್ತಾ ಇದ್ದಾರೆ. నేను పోತೀನಿ, అట్లీస్ట్ ಒಂದು 100 ರೂಪಾಯಿ ಕೊಡಯ್ಯ ಸಾಕು. ఓయబ్బో 100 ఈడుకు చేయగలిగా చస్తయ్యవను వందిస్తా. ದೇವಾ ನಿನಗೆ ನಮೋ ನಮಃ. ಏನಿದು ನಿನ್ನ ಲೀಲೆ? ಯೋ లేవయ్యా పైకి. ఎందుకు మేడం? ఎందుకు గిందుకు అని అడగొద్దు. నువ్వు ఇచ్చే లంచం నాకు ఇష్టం లేదు. చచ్చా, ಅದು లంచము కాదు మేడం, ಈ ಬಡಪಾಯಿ ಪ್ರೀತಿಯಿಂದ ಇಚ್ಚೇದಿ. ನನ್ನ ವಯಸ್ಸೇನು ನಿಮ್ಮ ವಯಸ್ಸೇನು? ನನ್ನ ಮುಂದೇನೆ ನನಗೆ ತಿಳಿದೇ ಇರೋ ಭಾಷೆಯಲ್ಲಿ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ. ಚಚ್ಚಾ, ಪ್ರೀತಿಗೆ ಭಾಷೆನೇ ಇಲ್ಲ ಅಜ್ಜಿ. ಅದು ಒಂಥರ ಲಂಚ ಅಲ್ಲ ಅಜ್ಜಿ. ಅಯ್ಯೋ ಮೇಡಮ್, ಇಲ್ಲಿ ನೋಡಿ, ನಿಮ್ಮ ಆಫೀಸ್ ಸೆಕ್ರೆಟರಿ ಪೋಸ್ಟ್ಗೋಸ್ಕರ ಇದರಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿದೆ, ಅದಕ್ಕೋಸ್ಕರ ಓಡಾಡಿ ಬಂದೆ. ಅದೆಲ್ಲ ಫಾರ್ಮಾಲಿಟಿಗೋಸ್ಕರ. ನೀವೇನ್ ಹೆದರ್ಬೇಡಿ, ನೀವು ಕೆಲ್ಸಕ್ಕೆ ಅಪ್ಲೈ ಮಾಡಿ, ಮಿಕ್ಕಿದೆಲ್ಲ ನಾನ್ ನೋಡ್ಕೋತೀನಿ. ಆ ಕೆಲಸ ನಿಮ್ಗೆ. ಜೀವನ ಅನ್ನೋದು ನಮ್ಮೂರು ರೋಡ್ ಇದ್ದ ಹಾಗೆ. ಇದರಲ್ಲಿ ಏರುಪೇರಿದೆ, ಹಳ್ಳ ದಿಣ್ಣೆ ಇದೆ, ಅಡ್ಡ ದಾರಿಗಳಿವೆ, ಅನಿರೀಕ್ಷಿತ ತಿರುವುಗಳಿವೆ. ಈ ರಸ್ತೆಗೆ ಕೊನೆಯೇ ಇಲ್ಲ. ನಾವು ಹೋಗಬೇಕಾದ ರಸ್ತೆ ನಮ್ಮ ಮುಂದಿದೆ, ಅದರ ಆಯ್ಕೆ ನಮ್ಮ ಕೈಲಿದೆ. ಕೈ ನಮ್ಮ ಹತ್ರನೇ ಇದೆ, ನಮ್ಮ ಭವಿಷ್ಯ ನಮ್ಮ ಕೈಲಿದೆ. ಯಾರಮ್ಮ ನೀನು ರೋಡಲ್ಲಿ ಬಸ್ ನಿಲ್ಲಿಸ್ತಾ ಇದೀಯಾ? ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ಬೇಕಾದ ಬಸ್ಸು ಬಸ್ ಸ್ಟ್ಯಾಂಡ್ ಇಂದ ರೋಡ್ ಬಂದ್ಮೇಲೆ ರೋಡಲ್ಲಿ ಬಸ್ ನಿಲ್ಸದೆ ಇನ್ನೆಲ್ಲ ನಿಲ್ಸಕಾತೆ? ರೇ, ನಮ್ದು ಪಂಚುವಾಲಿಟಿ ಬಸ್ಸು, 10 ಕಾಲಿಗೆ ಹೊರಡೋ ಬಸ್ಸು. ನಿಮ್ಗೋಸ್ಕರ 10:30 ಆದ್ರೂ ಬಸ್ ಸ್ಟ್ಯಾಂಡ್ ಅಲ್ಲೇ ಕಾಯ್ಕೊಂಡಿರಕ್ಕಾಗುತ್ತಾ? ನಮ್ ದೇಶದಲ್ಲಿ ಮಂತ್ರಿಗಳಿರೋವರೆಗೂ ನಮ್ಗೋಸ್ಕರ ನೀವು ಕಾಯಲೇಬೇಕು. ನಾನು ಅವರಿಂದನೇ ಲೇಟು. ಈಗ ಟೈಮ್ ಎಷ್ಟು? ಇದು ಬೇರೆ 10:35. ಹತ್ತೋ ಡ್ರೈವರ್, ನಿಮ್ ವಾಚ್ ಅಲ್ಲಿ ಟೈಮ್ ಎಷ್ಟು? 10:25. ಇದು ಬೇರೆ ನಿಂತು ಹೋಗಿದೆ. ಯೋ ಕಂಡಕ್ಟರ್, ಮೊದಲು ನಿಮ್ ಗಡಿಯಾರಗಳನ್ನ ಸರಿ ಮಾಡ್ಕೊಳ್ಳಿ, ಆಮೇಲೆ ಪಂಕ್ಚುಯಾಲಿಟಿ ಬಗ್ಗೆ ಮಾತಾಡಿ. ಸರಿ ಸರಿ, ಟಿಕೆಟ್ ಕೊಡಮ್ಮ. ರಾಜು, ಟಿಕೆಟ್ ಕೊಡೋ. 19:20 ಅಲ್ಲೋಗಿ ನಡಿ. ಗೊತ್ತಿಲ್ಲದೆ ಓಟ್ ಹಾಕಿದ್ದಕ್ಕೆ ಇವ್ರ ಹತ್ರ ಎಲ್ಲ ನಾನು ಅನಿಸ್ಕೋಬೇಕು. ಚಚೆ, ನಿನ್ ಟೈಮ್ ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ನಿನ್ ಕಾಲನ್ ನನ್ ಕಾಲಕ್ಕೆ ಕೊಟ್ಟು ನನ್ನನ್ ಬೀಳ್ಸಿ ನೀನ್ ಸಾರಿ ಹೇಳ್ಬೇಕು ಅನ್ಕೊಂಡೆ. ಆದ್ರೆ ನನ್ ಕಾಲನ್ ನಿನ್ ಕಾಲ್ ಮೇಲೆ ಇಟ್ಟು ನಾನೇ ಸಾರಿ ಕೇಳ್ತೀನಿ. ಸಾರಿ, ನಿನ್ನ ಆಟ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. 2 ದಿನ ನೀನ್ ನಡೆಯಕ್ಕೂ ಆಗೋದಿಲ್ಲ. ಯೋ ಡ್ರೈವರ್, ನಾನ್ ಬಸ್ ಹತ್ತಿ 5 ನಿಮಿಷ ಆಯ್ತು. ನನ್ ಮುಖ ನೋಡ್ತಾ ಇದ್ಯಾ? ನನ್ ಮುಖದಲ್ಲ ರೋಡ್ ಇದೆ, ಮುಂದೆ ರೋಡ್ ನೋಡ್ಕೊಂಡು ಬಸ್ ಓಡ್ಸಯ್ಯ. ಅಬ್ಬಬ್ಬಬ್ಬ, ಈ ಬಸ್ಗಿಂತಲೂ ಇವರೇ ಸ್ಪೀಡ್ ಅಲ್ಲಪ್ಪ. ರಾಜು, 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 ಯಾಕೋ ಮನೆಗೆ ಹೋದೆ? ಬೊಗಳೋ. ನಾನ್ ಯಾಕ ಮನೆಗೆ ಹೋಗ್ಲಿ? ನಾನ್ ಪಾಡಿಗೆ ನಾನು ಓದ್ತಾ ಇದ್ದೆ. ಆ ಚೆನ್ನಪ್ಪ ಬಂದು ನನ್ನೊಬ್ಬನಿಗೆ ಭಯ ಆಗತ್ತೆ ಎಂದ, ಅದಕ್ಕೆ ನಾ ಹೋದೆ. ಸುಳ್ಳು ಹೇಳ್ತಾ ಇದೆಯೇನೋ? ನೋಡಮ್ಮ, ನನ್ ಪಾಡಿ ನನ್ ಪುಸ್ತಕ ಓದ್ತಾ ಇದ್ದೆ, ಬರಬರ ಅಂತ ಬಂದ. ಏನಯ್ಯ ಅಂದೆ. ಸಾಹೇಬ್ರು ನೋಡ್ಬೇಕು ಅಂದ. ಅವ್ರಿಲ್ಲಪ್ಪ ಅಂದೆ. ಅವ್ರು ಬರೋರ್ಗು ನಾವು ಒಳಗಡೆ ಇರ್ತೀನಿ ಅಂತ ಒಳಗೆ ಹೋದ, ಈಗ ಹೊರಗೆ ಬಂದ. ಏನೋ ಏನ್ ದೊಡ್ಡ ಪೈಲ್ವಾನು, ನನಗೆ ಹೆದರಿಕೆ ಆಗತ್ತೆ ಅಂತ ನಿನ್ನ ಕರೆದ್ನ. ನೋಡಿಮ್ಮ, ನಿನಗ್ ಮಾಡ್ತೇನೆ ನಡಿ. ಈಗ ಸುಳ್ಳು ಹೇಳಕ್ ಶುರು ಮಾಡಿ. ಶುದ್ಧ ಇದ್ದಾನೆ ಇವನೇ ಹೀಗೆ. ಇನ್ ಇವ್ರಪ್ಪ ಅಬ್ಬಬ್ಬಾ, ನಿನಗ್ 1000 ಸತಿ ಹೇಳಿದೀನಿ ಆ ಮನೆಗೆ ಹೋಗ್ಬೇಡ ಅಂತ. ಇದು ಬೇರೆ ನಿಮ್ಮ ಅಪ್ಪನ ತರ. ಬರ್ತಾ ಬರ್ತಾ ನಿಂಗೆ ಕೋಪ ಜಾಸ್ತಿ ಆಗ್ತಾ ಇದೆ. ಇವತ್ತು ನಿಂಗೆ ಸರಿಯಾಗಿ ಕೋಪ ಬಿಡಿಸ್ತೀನಿ ನೋಡು. ಅಪ್ಪ ಹೊಡೆದ್ರು ಅಪ್ಪ ಅಂತೇನೋ? ನಿನ್ಗೊಂದು ಪರೆ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಮಾಡ್ತೀನಿ ನೋಡು ನಿಂಗೆ. ಅಯ್ಯೋ, ಎಲ್ಲೋದ ಇವನು? ನನ್ನ ಕೈಗೆ ಸಿಕ್ಲಿ ಇವತ್ತು. ನಾನು ಆ ಮನೆಗೆ ಬರಲ್ಲ ಅಂದ್ಕೋತಿದ್ದು, ಅಲ್ಲೇ ಹೋಗಿ ಸೇರ್ಕೋತೇನೋ? ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಬಾರ ಒಳಗೆ. ಆಗಲ್ಲ, ನಾನ್ ದಿನ ಈ ಮನೆಗೆ ಬರ್ತೀನಿ. ಅದೇನ್ ಮಾಡ್ತೀಯ ಮಾಡ್ಕೋ ಹೋಗ್. ಯು ಡ್ಯಾಮ್ ಇಟ್. ಥ್ಯಾಂಕ್ ಯು. ಯು ಸ್ಟುಪಿಡ್. ಥ್ಯಾಂಕ್ ಯು ವೆರಿ ಮಚ್. ಯು ಸ್ಕೌಂಡ್ರಲ್. ಥ್ಯಾಂಕ್ಸ್ ಅ ಲಾಟ್. You damn it. Thank you. You stupid. Thank you very much. You scoundrel. Thanks a lot.
ಅಮ್ಮ ನಗಮ್ಮ, ಅಮ್ಮ ನಗಮ್ಮ, ಅಮ್ಮ ನಗಮ್ಮ. ಬದನೆಕಾಯಿ, ಈರುಳ್ಳಿ, ಬೀಟ್ರೂಟ್, ಆಲೂಗೆಡ್ಡೆ, ಮೂಲಂಗಿ, ಬೆಳ್ಳುಳ್ಳಿ, Good ಹುರುಳಿಕಾಯಿ, morning, ಜಾನಕಮ್ಮ. ಗುಡ್ ಮಾರ್ನಿಂಗ್. ಟೊಮೆಟೊ ಎಷ್ಟಪ್ಪ? ತಾಜಾ ಟೊಮೆಟೊಮ್ಮ ತುಂಬಾ ಚೆನ್ನಾಗಿದೆ, 4 ರೂಪಾಯಿ. ಸರಿ, ಅರ್ಧ ಕೆಜಿ ಟೊಮೆಟೊ ಕೊಡು. ಈ ಬೀಟ್ರೂಟ್ ಹೇಗೆ? ಅದು 4 ರೂಪಾಯಿ ಅಮ್ಮ. 4 ರೂಪಾಯಾ? ಹೌದಮ್ಮ. ಅರ್ಧ ಕೆಜಿ ಕೊಡು. ಈ ಮೂಲಂಗಿ ಎಷ್ಟು? ಅದು 4 ರೂಪಾಯಿ ಅಮ್ಮ. ನೀನ್ ವ್ಯಾಪಾರ ಮಾಡ್ತಾ ಇದೀಯೋ ತಮಾಷೆ ಮಾಡ್ತಾ ಇದೀಯೋ? ಕೆಜಿ ಮಾರ್ಕೆಟ್ ಅಲ್ಲಿ 3.5 ರೂಪಾಯಿ. ಅದು ಮಾರ್ಕೆಟು, ಇದು ಕೈಗಾಡಿ. ಸರಿ 1 ಕೆಜಿ ಹಾಕು. ಸಾರ್, ಕಾಫಿ ತಗೊಳ್ಳಿ. ಜಾನಕಮ್ಮ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡೋ ಸರ್. ವಯಸ್ಸು 24, ಎತ್ತರ 5 ಅಡಿ 6 ಇಂಚು, ಓದಿರೋದು BA. ಈ ಕಂಪನಿಯಲ್ಲಿ 6 ವರ್ಷ ಸರ್ವೀಸು, ಒಂದೇ ಒಂದು ಗಂಡು ಮಗು, ಅವಳಿಗೆ ಅವನೇ ಜೀವ. ಸರ್, ಇಲ್ಲಿ ಬರೋದಕ್ಕೆ ಮುಂಚೆ ಎಲ್ಲ ತಿಳ್ಕೊಂಡೇ ಬಂದಿದ್ದೀನಿ. ನಿನ್ನ ವಿಷಯನೂ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಹೋಗು. ಏಯ್, ಕಾಫಿ ಕೊಟ್ಟು ಹೋಗಯ್ಯ. ಓ ಸಾರಿ ಸರ್. ಆಹಾ, ಡೇಟ್ ಜೆರಾಕ್ಸ್ ಕಾಪಿ. ಯಾರಿವನು? ನನ್ನ ನಾಯಿ ತರ ಕರೀತಾನಲ್ಲ. ಬಾರೋ ಇಲ್ಲಿ. ನನ್ನ ಮಗನೇ, ನನ್ನೇ ಕರೀತಾನಲ್ಲ ಅವನು. ಎಷ್ಟೇ ಆದ್ರು ನನ್ನ ಮಗ ತಾನೆ ಅವನು. ನಿಮ್ಮಮ್ಮ ಇಲ್ಲಿ? ತಪ್ಪಾಯ್ತು. ನಿನ್ನ ಹೆಸರೇನು? ರಾಜ. ವೆರಿ ಗುಡ್. ನಿಮ್ಮ ಅಮ್ಮನ ಹೆಸರು? ಯಾಕೆ? ನಿಮ್ಮಮ್ಮ ಇಲ್ಲಿ? ತಪ್ಪಾಯ್ತು. ನಿನ್ನ ಹೆಸರೇನು? ರಾಜ. ವೆರಿ ಗುಡ್. ನಿಮ್ಮ ಅಮ್ಮನ ಹೆಸರು? ಯಾಕೆ? ಹೆಂಗೈತೆ ಮೈಗೆ? ಚೆನ್ನಾಗಿದೆ. ಇವನೇನು ಒಳ್ಳೆ ರೌಡಿ ತರ ಆಡ್ತಾನಲ್ಲ. ನಿಮ್ಮ ಅಪ್ಪನ ಹೆಸರು ಹೇಳಪ್ಪ. ನಿಮ್ಮ ಅಪ್ಪನ ಹೆಸರು ಹೇಳೋ. ಸರಿ, ನನ್ ಕಿವಿಲಿ ಹೇಳು. ಮುಟ್ಟಾಳ. ಮುಟ್ಟಳು ನಿನ್ನ ಮುಟ್ಟಳು. ರಾಜು, ಹಾಕು ಇನ್ನೊಂದು ಹೇಳು. ಲೋ ರಾಜು. ಯಾಕೋ, ಏನಾಯ್ತು? ಯಾಕೋ ಅಳ್ತಾ ಇದ್ಯಾ? ಬುಟ್ಟ. ಯಾವನವನು? ಅದೇ ಎದುರುಗಡೆ ಮನೇಲಿ ನನ್ ತರನೇ ಕನ್ನಡಕ ಹಾಕೊಂಡಿದಾನಲ್ಲ ಅವನು. ಯಾಕೋ ನಿನ್ ಹೊಡ್ದ? ನಿಮ್ಮಪ್ಪನ ಹೆಸರೇನು ಅಂತ ಕೇಳ್ದ. ಮುಟ್ಟಾಳ ಅಂದೆ, ಅದಕ್ಕೆ ಹೊಡೆದ್ಬಿಟ್ಟ. ನೋಡು, ಇನ್ಮೇಲೇನಾದ್ರೂ ನಿಮ್ಮ ಅಪ್ಪನ ಹೆಸರು ಏನು ಅಂತ ಕೇಳಿದ್ರೆ ಮುಟ್ಟಾಳ ಅನ್ಬೇಡ, ಶತಮುಟ್ಟಾಳ ಅನ್ನೋ. ಆ ಫೈಲ್ಸ್ ಎಲ್ಲ ರೆಡಿ ಮಾಡಿಬಿಡಿ. ಸರಿ ಸರ್. 1 ಮಿನಿಟ್. ಹಲೋ, ನಾನೇ ಮಾತಾಡ್ತಿರೋದು. ಯಶೋಧ ಹೋಗ್ಬಿಟ್ಲ, ನನ್ನ ಯಶೋಧ ಹೋಗ್ಬಿಟ್ಲಪ್ಪ. ನನ್ನ ಹೆಂಡತಿ ತೀರ್ಕೊಬಿಟ್ಲಪ್ಪ. ಯಶೋಧ, ನನ್ನ ಬಿಟ್ಬಿಟ್ಟು ಹೊರಟೋದ್ಯಾ? 14 ವರ್ಷ ನನ್ನ ಜೊತೆ ಸಂಸಾರ ಮಾಡಿ ಒಬ್ಬನೇ ಬಿಟ್ಟು ಹೊರಟೋದ್ಯಾ? ಇಲ್ಲ, ನಾನಿರಲ್ಲ. ನೀನಿಲ್ದೆ ನಾನಿರೋದಿಲ್ಲ. ನಾನು ಸಾಯ್ತೀನಿ. ಬಿಡಿ ನನ್ನ ಯಶೋಧ. ರಾಜು, ಏನ್ ನಮ್ಮಪ್ಪ ಕರೀತಾ ಇದಾರೆ? ನಮ್ಮಪ್ಪನ? ಅವನ ಹತ್ರ ಯಾಕೆ ನೀ ನಮ್ಮಪ್ಪ ಅಂತ ಹೇಳ್ದೆ? ನೀ ನಮ್ಮಪ್ಪನ? ಹೌದು. ಯಾರು ಹೇಳಿದ್ದು? ಯಾಕೋ ಹೇಳ್ಬೇಕು? ನಾನ್ ನಿನ್ ತಾಯಿ ಗಂಡ ಅಂದ್ಮೇಲೆ ನಾನ್ ನಿಮ್ಮ ಅಪ್ಪ ತಾನೆ. ಅದೆಲ್ಲ ಸುಳ್ಳು. ಅಯ್ಯೋ, ಮತ್ತಿದು ಯಾರಿದು? ಅಮ್ಮ. ಪಕ್ಕದಲ್ಲಿ ನೀನು. ನಾನೇನ್ ಮಾಡ್ತಾ ಇದ್ದೀನಿ? ಫೋಟೋ ತೋರಿಸ್ತಾ ಇದ್ಯಾ? ಫೋಟೋದಲ್ಲಿ ಏನ್ ಮಾಡ್ತಾ ಇದ್ದೀನಿ? ನಮ್ಮಮ್ಮನ ಅಪ್ಕೊಂಡಿದ್ಯಾ? ಅಂದ್ಮೇಲೆ ನಾನ್ ತಾನೇ ನಿಮ್ಮಪ್ಪ. ನಾನು ನಮ್ಮಮ್ಮನ ಅಪ್ಕೊಂತೀನಿ. ಲೋ, ನೀನ್ ಅಪ್ಕೊಳ್ಳೋದಕ್ಕೂ ನಾನು ಅಪ್ಕೊಳ್ಳೋದಕ್ಕೂ ವ್ಯತ್ಯಾಸ ಇಲ್ವೇನೋ? ಏನೂ ಇಲ್ಲ. ನಾನು ನಮ್ಮಮ್ಮನ್ನ ಹೀಗೆ ಅಪ್ಕೊಳ್ಳೋದು. ನಾ ಬರ್ತೀನಿ, ಟೈಮ್ ಆಯ್ತು. ಇರೋ, ನಿನ್ಗೆ ಈಗ ಹೇಳಿದ್ರೆ ಅರ್ಥ ಆಗಲ್ಲ. ಬಾ. ಲಕ್ಷ್ಮೀ ನಿವಾಸ ನಿರ್ವಧ್ಯ ಗುಣೈಕ ಸಿಂಧು ಸಂಸಾರ ಸಾಗರ ಸಮುತ್ತರಣೈಕ ಸೇತು ವೇದಾಂತ ವೇದ್ಯ ನಿಜ ವೈಭವ ಭಕ್ತ ಭೋಗ್ಯ ಶ್ರೀ ವೆಂಕಟಾಚಲಪತಿ ತವ ಸುಪ್ರಭಾತಂ. ಏಡ್ಕೊಳ್ಳೋಡ ಗೋವಿಂದ ಗೋವಿಂದ. ನೀ
దయ నాకు బేకు స్వామి బేకు ఏడుకుండలవాడా తండ్రి ಕಾಪಾಡು ಸ್ವಾಮಿ ಕಾಪಾಡು ಕಾಪಾಡು ಸ್ವಾಮಿ ಕಾಪಾಡು ಸೈಕಲ್ ಮಾರಕ್ ಬಂದಿದ್ದೀನಿ ಬಂದ್ ನೋಡ್ತೀರಾ నాకు కన్నడ రాదు ఇదిగా తెలుగు తెలుగులో చెప్పు ఓ తెలుగుదేశమా ఆ. ఇక్కడ చూడండి నాది అమ్మాలి అదలా నా సైకిల్ అమ్మాలి ఎంత కొడతావు కొడతావా నన్ను కొడతావా ఉదయాన్నే కొడతావా నో ఫైటింగ్ నా సైకిల్ ఇస్తాను ఓహో సైకిల్ అమ్ముతావా ఇస్తాను వస్తున్నా. రండి రండి బన్ని 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 వస్తున్నా. ఇదే నన్ను సైకిల్ నా అప్ప నాకు వదిలిపోయిన ఒకే ఒక ఆస్తి మీరు 2 నూరియండి చాలు రెండా దీనికా 100 ఇస్తా ఇస్కా ನನ್ನ సైకిల్ ಬೆಲೆ 100 రూపాయల అవునయ్యా నీకు కావాలంటే ఇయ్యి, లేకపోతే పో నేను పోತೀನಿ అట్లీస్ట్ 100 రూపాయలు కూడా సాకు ఓయబ్బో 100 100 ఈ డొక్కు సైకిల్గా చస్తే ఇవ్వను 100 ఇస్తా 100 ఇస్తా 100 ಇಸ್ತಾ ನೈನ ತಮಾಷೆ ಮಾಡಬೇಡ ಕಣ ದೊಡ್ಡ ಮನಸ್ಸು చేసి ಒಂದು 90 ರೂಪಾಯಿ ಕೂಡ ಸಾಕು కుదరదయ్యా 100 ఇస్తా ఏడుకొండల వాడ 3 నాబడ ನನ್ನ మగనే ಒಂದು 80 ರೂಪಾಯಿ కూడా సాకు అబ్బబ్బబ్బబ్బబ్బబ్బ. ఉదయాన్నే ఇలాంటి బేరం దొరికింది ఏమిటో దేవుడు ఇదిగో అబ్బాయ ఇదిగో కావాలంటే 100 రూపాయలు ఇస్తా ఇస్తే ఇయ్యి లేకపోతే పో అబ్బా 80 ರೂಪಾಯಿ ಕೇಳಿದ್ರೆ 100 ರೂಪಾಯಿ ಕೊಡ್ತೇನೆ పెద్ద ನನ್ನ మగ ఇదిగో అబ్బాయి ఎక్కడ పోతావు సైకిల్ తాళం ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಬರಲ್ಲ ಅಂತ್ಯ ಮೊದ್ಲು ಕನ್ನಡ ಕಲಿ ಆಮೇಲೆ ಕೀ ಕೊಡ್ತೀನಿ నిజమే